ಸದಾನಂದ ಗೌಡರು ಟಿಕೆಟ್ ಘೋಷಣೆ ಆಗೋದಕ್ಕಿಂತ ಮುಂಚೆ ಒಂದು ಮಾತನ್ನು ಹೇಳಿದ್ರು. ವಿಧಾನಸಭಾ ಚುನಾವಣೆಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೋಗಿ ಬಿಜೆಪಿಯವರು ಕೈ ಸುಟ್ಕೊಂಡಿದ್ರು, ಈ ಸರಿನೂ ಕೂಡ ಹಾಗೆ ಮಾಡ್ಕೊಳ್ತಾರೆ ಅಂತೇಳಿ. ಆದರೆ ಈ ಸರಿ ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ಗೋ ಬ್ಯಾಕ್ ಅನ್ನೋ ಕೂಗು ಕೇಳಿ ಬರ್ತಾ ಇದೆ. ಇದು ಬಿಜೆಪಿಗೆ ಒಳಪೆಟ್ಟು ಬೀಳುತ್ತೆ ಅನ್ನೋ ಸಂಶಯ ಬಂದಿಲ್ವಾ ಇನ್ನು? ನೋಡಿ, ಮೊದಲನೇದಾಗಿ ಒಂದು ಲೋಕಸಭೆ ಚುನಾವಣೆಯ ಪ್ಯಾಟರ್ನೇ ಬೇರೆ. 25 ಲಕ್ಷ ಆ್ಯಾವ್ರೇಜ್ ಮತದಾರರ ಒಂದು ಸಂಖ್ಯೆಯನ್ನು ಒಳಗೊಂಡಂತೆ ಈ ಚುನಾವಣೆ ಆಗುವಂಥದ್ದು. ಆ ರೀತಿ ತುಂಬ ಒಳ ಏಟು ಬೀಳುತ್ತೆ ಅಥವಾ ಒಳಪೆಟ್ಟು ಬೀಳುತ್ತೆ ಅನ್ನೋದು ಸುಳ್ಳು. ಆಮೇಲೆ ಬೇರೆ ಬೇರೆ ವಿಚಾರಕ್ಕೆ ಚುನಾವಣೆಯ ಒಂದು ದೃಷ್ಟಿಕೋನ ಬೇರೆ ಇರುತ್ತೆ. ಲೋಕಸಭೆ ಜನ ಮತ ಹಾಕೋ ರೀತಿಯ ಬೇರೆ, ವಿಧಾನಸಭೆ ಚುನಾವಣೆಗೆ ಜನ ಮತ ಹಾಕೋ ರೀತಿಯೇ ಬೇರೆ ಇರುತ್ತೆ. ಆಮೇಲೆ ಎರಡನೇದು, ಈಗ ಸದಾನಂದ ಗೌಡರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅವರ ವೈಯಕ್ತಿಕ ಹೇಳಿಕೆ, ವೈಯಕ್ತಿಕ ಅಭಿಪ್ರಾಯ ಅದು ಇರುತ್ತೆ, ಅದು ಪಕ್ಷದ ನಿಲುವೇನಾಗೋದಿಲ್ಲ. ಅವರು ಸ್ವಾಭಾವಿಕವಾಗಿ ಅವ್ರಿಗೆ ಏನು ಅನಿಸುತ್ತೆ ಅದನ್ನ ಹೇಳಿದ್ದಾರೆ. ಆ್ಯಸ್ ಫಾರ್ ಆಸ್ ಭಾರತೀಯ ಜನತಾ ಪಾರ್ಟಿಯಲ್ಲಿ ನೀವು ಏನು ಒಂದಷ್ಟು ಬಂಡಾಯ ಇದು ಅಂತ ಹೇಳ್ತಿದ್ದಾರೆ, ಸುಮಾರಷ್ಟು ಬಹುಭಾಗ ಬಂಡಾಯ ಏನಿದೆ ಅದು ಆಲ್ರೆಡಿ ಶಮನ ಆಗ್ತಾ ಇದೆ. ಕೆಲವು ನಾಯಕರಿದ್ದಾರೆ, ಅವ್ರನ್ನು ಕೂಡ ಮಾತುಕತೆ ನೋಡಿ. ಬಂಡಾಯ ಅನ್ನೋದೇನು ಗೊತ್ತಾ, ಆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರು, ನಾಯಕರ ಮನದಾಳದ ನೋವಿನ ಮಾತುಗಳು. ಒಪ್ತೀರಾ ಈ ಮಾತನ್ನ? ಈಗ ಒಂದು ಅಲ್ಲ, ಒಪ್ತೀರಾ ಇಲ್ಲ? ಎಸ್ ಆರ್ ನೋ? ಯಾಕಂದ್ರೆ ನನ್ನ ಪ್ರಶ್ನೆಯ ಬಿ ಪಾರ್ಟ್ ಕೂಡ ಇದೆ. ಈಗ ಎಸ್ ಆರ್ ನೋ ಸರ್? ಅಲ್ಲ, ನಾನು ನೋಡಿ ಎಸ್ ಆರ್ ನೋ ಅಷ್ಟೇ, ಯಾಕಂದ್ರೆ ಬಿ ಪಾರ್ಟ್ ನನ್ನ ಪ್ರಶ್ನೆ ಕೇಳೋಕ್ ಬಾಕಿ ಇದೆ. ನಾನು ನಿಮ್ಗೆ ಇನ್ನ ಸಿಂಪಲ್ ಆಗಿ ಹೇಳ್ತೀನಿ. ಇವಾಗ ಯಾರು ಆಕಾಂಕ್ಷಿಗಳಿರ್ತಾರೆ ಅವ್ರು ಕೊಡದೇ ಸ್ವಾಭಾವಿಕವಾಗಿ ನೋವಾಗುತ್ತೆ, ಅದು ಮನುಷ್ಯನ ಸಹಜ ಗುಣ. ಆಗಿಲ್ದಾಗ ಆ ರೀತಿ ಅವ್ರ ಆಕ್ರೋಶವನ್ನ ಗೋವಿಂದ ಕಾರಜೋಳ ಅವರನ್ನ ಹೊರಹಾಕುವಂತ ಚಿತ್ರದುರ್ಗದ ಕ್ಯಾಂಡಿಡೇಟ್ ಆಗಿ ನಿನ್ನೆ ಅನೌನ್ಸ್ ಮಾಡ್ತೀರಿ. ಅಲ್ಲಿನ ಕಾರ್ಯಕರ್ತರು ಕೇಳ್ತಿದ್ದಾರಪ್ಪ, 40,000 ಮತಗಳ ಅಂತರದಿಂದ ಸೋತವರು ನಮ್ಮ ಕ್ಷೇತ್ರಕ್ಕೆ ಯಾಕೆ 500 ಕಿಲೋಮೀಟರ್ ದೂರ ಅವ್ರ ಮೂಲ, ಇಲ್ಲಿಗೆ ತಂದು ನಿಲ್ಲಿಸ್ತಿದ್ದೀರಿ ಯಾಕೆ? ಪ್ರಶ್ನೆ ಸರಿ ಇದೆ ಅಲ್ವಾ? ನೋಡಿ, ರಾಜಕೀಯದಲ್ಲಿ ಸುಮಾರಷ್ಟು ಸ್ಟ್ರಾಟಜಿಗಳಿರ್ತವೆ. ಅವರೊಬ್ರು ದಲಿತ ನಾಯಕರು ನಮ್ಮ ಈ ರಾಜ್ಯಕ್ಕೆ ಉಪಮುಖ್ಯಮಂತ್ರಿ ಹಾಗಾಗಿ ನಾವು ಪ್ರಶ್ನೆ ಸೋನಿಯಾ ಗಾಂಧಿ ಚಿತ್ರದುರ್ಗಕ್ಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ ಬಿಜೆಪಿ ಅವರು ಅಂತ. ಸೋನಿಯಾ ಗಾಂಧಿಗೂ ಬಳ್ಳಾರಿಗೂ ಏನ್ ಸಂಬಂಧ? ಅವ್ರು ಅಲ್ಲಿಂದ ಬಂದು ಇಲ್ಲಿಲ್ವಾ? ಸೋಲ್ತಾರೆ. ಇವಾಗ ರಾಜಕೀಯ ಕಾರಣಕ್ಕೋಸ್ಕರ ಸ್ಟ್ರಾಟಜಿ ಬೇರೆ ಇರುತ್ತೆ. ಒಂದು ಪ್ರಯೋಗ ಮಾಡಬೇಕು ಅಂದಾಗ ಅದನ್ನ ಮಾಡಿದ್ದಾರೆ. ಪಕ್ಷ ಒಂದು ನಿರ್ಣಯ ತಗೊಂಡಾಗ ಅದಕ್ಕೆ ಅದರದೇ ಆದಂತ ಒಂದಷ್ಟು ಕೂಲಂಕುಷ ಅಂಶಗಳನ್ನ ಚರ್ಚೆ ಮಾಡಿ ಅಲ್ಲ ಎಕ್ಸ್ಪೆರಿಮೆಂಟ್. ನೋಡಿ, ಇವಾಗ ಚಿತ್ರದುರ್ಗದಲ್ಲಿ ಅದಕ್ಕಿಂತ ಮುಂಚೆ ನಾರಾಯಣ ಸ್ವಾಮಿ ನಿಂತಿದೆ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ, ಅದು ಚಿತ್ರದುರ್ಗದ ಅಭಿವೃದ್ಧಿ ಆಗಬೇಕು, ಅಲ್ಲಿ ಕೆಲಸಗಳಾಗಬೇಕು. ಆ ದೃಷ್ಟಿಯಿಂದ ಗೋವಿಂದ ಸೋಲಿಸೋದೇ ನಮ್ಮ ಗುರಿ. ನಿಮ್ ಪಕ್ಷದ ಕಾರ್ಯಕರ್ತರೇ ಹೇಳ್ತಿರೋದು. ಅಂದ್ರೆ ನಿಮ್ ಪಕ್ಷದ ಕ್ಯಾಂಡಿಡೇಟ್ ಅನ್ನ ಸೋಲ್ಸೋದೇ ನಿಮ್ ಪಕ್ಷದ ಕಾರ್ಯಕರ್ತರ ಗುರಿ ಅಂತ ಆಗೋಯ್ತಲ್ಲ. ನೋಡಿ, ಒಬ್ಬ ಆಕಾಂಕ್ಷಿಗೆ ಟಿಕೆಟ್ ಕೈ ತಪ್ಪಿದಾಗ ಸ್ವಾಭಾವಿಕವಾಗಿ ಈ ತರ ಮಾತುಗಳು ಅವ್ರ ಬಾಯಿಂದ ಬರುವಂತದ್ದು. ಅದನ್ನ ಶಮನ ಮಾಡುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿಲಿ ಮಾಡೋದು. ಈಗ ತುಮಕೂರಲ್ಲೂ ನಮ್ಮಲ್ಲಿ ಬಂಡಾಯ ಇತ್ತು, ಅಲ್ಲೂ ಶಮನ ಆಗಿದೆ. ದಾವಣಗೆರೆಯಲ್ಲಿ ಇತ್ತು, ಅಲ್ಲೂ ಕೂಡ ಸಬ್ಸೈಡ್ ಆಗಿದೆ. ಈ ರೀತಿ ಎಲ್ಲ ತುಮಕೂರಲ್ಲೂ ಇವತ್ತು ಮಾಧುಸ್ವಾಮಿ ಅವರೆಲ್ಲ ಬಂದು ಭಾರತೀಯ ಜನತಾ ಪಾರ್ಟಿ ಮೀಟಿಂಗ್ ಎಲ್ಲ ಮಾಡಿದ್ದಾರೆ. ಈ ರೀತಿ ಇದೆ. ಈ ರೀತಿ ವಿಷಯಗಳಿದೆ. ಒಂದ್ 2-3 ದಿವಸ ಅದು ತಣ್ಣಗಾಗಕ್ಕೆ ಸಮಯ ಬೇಕಾಗುತ್ತೆ, ಕಾಲ ಸರಿ ಹೋಗುತ್ತೆ. ಶಣೈ ಅವರೇ, ನೋಡಿ, ಈ ಬಿಜೆಪಿಗೆ ಕಂಪೇರ್ ಮಾಡ್ಕೊಂಡ್ರೆ ನೇರವಾಗಿ ಬಂಡಾಯ ದೊಡ್ಡ ಮಟ್ಟದಲ್ಲಿ ಗೋ ಬ್ಯಾಕ್ ಅಂತ ಹೇಳಿ ಕಾಂಗ್ರೆಸ್ ನಲ್ಲಿ ಕಾಣೋಕ್ ಸಿಗ್ತಿರ್ಲಿಲ್ಲ. ಅದಕ್ಕೆ ಬೇರೆ ರೀತಿ ವಿಶ್ಲೇಷಣೆ ಇತ್ತು. ಕ್ಯಾಂಡಿಡೇಟ್ಗಳೇ ಇಲ್ಲ, ಇನ್ನು ಗೋ ಬ್ಯಾಕ್ ಎಲ್ಲಿ ಬರುತ್ತೆ ಅಂತ ಹೇಳಿ. ಬಟ್ ಕೋಲಾರದ ಒಂದು ವಿಚಾರ ಇಡೀ ಬಿಜೆಪಿ ಬಂಡಾಯದ ಬೇಗುದಿಕ್ಕಿಂತ ಡಬಲ್ ಆಗೋಯ್ತಾ ಅಂತ ಹೇಳಿ. ಅದು ಹೇಗೆ ಡಬಲ್ ಆಗುತ್ತೆ? ಒಂದು ಕ್ಷೇತ್ರದಲ್ಲಿ ಆಗೋ ಬಂಡಾಯಕ್ಕೆ ನೀವು ಅವರದ ಸುಮಾರು 10 ಕ್ಷೇತ್ರದಲ್ಲಿ ಆಗೋ ಬಂಡಾಯಕ್ಕಿಂತ ಡಬಲ್ ಹೆಂಗಾಗುತ್ತೆ? ಅಮೃತ್ ಇಡೀ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇರೋದೇ ಕೋಲಾರ. ಅಲ್ಲಿ ಬಿಜೆಪಿನಲ್ಲಿ ಕೇವಲ ನಾವು ಒಳ ಇಟ್ಟು ಕೊಡ್ತೀವಿ ಅಂತ ಹೋದ್ರು, ಆದ್ರೆ ನಿಮ್ಮಲ್ಲಿ ರಾಜೀನಾಮೆನೆ ಕೊಡ್ತೀವಿ ಅಂತ ಹೇಳಿ ವಿತ್ ಲೆಟರ್ ಹೆಡ್ ಸಮೇತವಾಗಿ ಹೋದ್ರಲ್ಲ ಸ್ಪೀಕರ್ನ ಮೀಟ್ ಮಾಡೋದಕ್ಕೆ. ನಮ್ಮಲ್ಲಿ ಒಂದು ಕ್ಷೇತ್ರದಲ್ಲಿ ಈಗ ನಿಮ್ಮ ಈ ಚರ್ಚೆ ಪ್ರಾರಂಭ ಆಗುವ ಮೊದಲು ನಿಮ್ಮ ಟಿವಿಯಲ್ಲಿ ನೋಡಿದೆ ನಾನು, ಸಿಎಂ ಅವರು ಅದನ್ನ ಬಹುತೇಕ ಯಶಸ್ವಿಯಾಗಿ ಸಂಧಾನ ಮಾಡಿದ್ರು ಅಂತ. ನನ್ನ ಪ್ರಶ್ನೆ ಏನಂದ್ರೆ, ಬಿಜೆಪಿಯಲ್ಲಿ ಅದೆಷ್ಟೋ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿದವರಿಗೆ ಟಿಕೆಟ್ ಕೊಡ್ಲಿಲ್ಲ. ಯಾಕೆ? ಎಲ್ಲರಿಗೂ ಗೊತ್ತಾಗ್ತದೆ ಅವ್ರು ಏನೂ ಕೆಲಸ ಮಾಡ್ಲಿಲ್ಲ, ಅದಕ್ಕೆ ಕೊಡ್ಲಿಲ್ಲ ಹೇಳಿ. ಸೊ ಹಾಗಾಗಿ ಬಿಜೆಪಿಯವರಿಗೆ ಏನಾಗಿದೆ, ಈಗ ಇವರು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರೆಲ್ಲ ರಾಷ್ಟ್ರ ಮಟ್ಟದ ನಾಯಕರು. ಈಗ ನರೇಂದ್ರ ಮೋದಿ ಅವರು ವಾರಣಾಸಿಯಲ್ಲಿ ನಿಲ್ತಾರೆ. ಗೋವಿಂದ ಕಾರಜೋಳರು ರಾಷ್ಟ್ರ ಮಟ್ಟದ ನಾಯಕರು. ಅವರು ಯಾವ ಕ್ಷೇತ್ರಕ್ಕೆ ಹೋಗಿ ನಿಂತ ತಕ್ಷಣ ಅವರನ್ನ ಅದೊಂದು ಸ್ಟ್ರಾಟಜಿ, ರಾಜ್ಯ ಮಟ್ಟದ ನಾಯಕರು, ಅದಕ್ಕೆ ಜಿಲ್ಲೆ ಬದಲಾವಣೆ ಮಾಡಿದೀವಿ ಅಂತ ಅವ್ರು ಹೇಳ್ಬಹುದೇನೋ. ಅಲ್ಲ ಅಲ್ಲ ಅಲ್ಲ, ನೀವೇ ಹೇಳಿಬಿಟ್ರಿ ಅಲ್ಲ, ಹೇಳ್ಬಹುದೇನೋ ಅಂತ ಅವ್ರು ಹೇಳಲಿಲ್ಲ, ಹೇಳ್ಬಹುದೇನೋ ಅಂತ ಅಂದೆ ನಾನು. ನೀವು ಅವರಿಗೆ
ಕಲ್ಸಿಕೊಡದ ಏನ್ ಹೇಳ್ಬೇಕಂತೇಳಿ. ಇಲ್ಲ ನೋಡಿ, ಹೇಳಿ sir. ವಿಷಯ ಅಲ್ಲ, ಏನಂದ್ರೆ fact ನೀವು ವಿಷಯ ಹಿಂಗ್ ಕಂಪೇರ್ ಏನಂದ್ರೆ ಮಾಡಿದಾಗ ಅವ್ರು ಹಂಗ್ ಕಂಪೇರ್ ಮಾಡ್ತಾರೆ ಅಷ್ಟೇ. ಪ್ರತಿ ಬಾರಿ ಆಗೋದೇ ಅದಲ್ವಾ? ಕಾಂಗ್ರೆಸ್ ನಲ್ಲಿ ಬಂಡಾಯ ಅಲ್ಲ, ಕಾಂಗ್ರೆಸ್ ನಲ್ಲಿ ಸ್ವಾತಂತ್ರ್ಯ ಇದೆ. ಕಾಂಗ್ರೆಸ್ ನ ಪಕ್ಷದ ನಿರ್ಧಾರಗಳನ್ನು ಕೂಡ ಅದನ್ನ ಪ್ರಶ್ನೆ ಮಾಡುವಂತ ಸ್ವಾತಂತ್ರ್ಯ ಕಾಂಗ್ರೆಸ್ ಅಲ್ಲಿ ಇದೆ. ಬಿಜೆಪಿಯಲ್ಲಿ ಮೋದಿ ಏನ್ ಹೇಳ್ತಾರೋ ಅದನ್ನ ಪ್ರಶ್ನೆ ಮಾಡ್ಲಿಕ್ಕಿಲ್ಲ. ಇವತ್ತು ಪ್ರತಾಪ್ ಸಿಂಹಗೆ ಯಾಕೆ ಟಿಕೆಟ್ ಕೊಟ್ಟಿಲ್ಲ, ನಳಿನ್ ಕುಮಾರ್ಗೆ ಯಾಕೆ ಟಿಕೆಟ್ ಕೊಟ್ಟಿಲ್ಲ, ಸದಾನಂದ ಗೌಡ್ರಿಗೆ ಯಾಕೆ ಟಿಕೆಟ್ ಕೊಟ್ಟಿಲ್ಲ, ಅನಂತ್ ಕುಮಾರ್ ಹೆಗಡೆ ನಿಮ್ಮ ಯಾರವರು ವಿಶ್ವೇಶ್ವರ ಹೆಗಡೆ ಕಾಗೇರಿ 1 ಗಂಟೆ ಅವ್ರ ಮನೆ ಬಾಗಿಲಲ್ಲಿ ನಿಂತು ಸುಸ್ತಾಗಿ ವಾಪಸ್ ಹೋದ್ರಂತೆ, ಭೇಟಿನೇ ಆಗಿಲ್ಲ. ಹಾಗಾದ್ರೆ 7 ಬಾರಿ 6 ಬಾರಿ MP ಆದವರಿಗೆಲ್ಲ ಟಿಕೆಟ್ ಕೊಟ್ಟಿಲ್ಲ. ಇಲ್ಲೇನು ಮುನಿಯಪ್ಪ ಟಿಕೆಟ್ ಕೇಳ್ತಾ ಇಲ್ಲ, ಅಲ್ಲಿ ಅವರದು ಬೇರೆ ವಿಷಯಗಳು. ನಾನು ಸುಮ್ನೆ ಆರ್ಗ್ಯುಮೆಂಟ್ಸ್ ಹೇಳ್ತಾ ಇಲ್ಲ. ಬಿಜೆಪಿಯಿಂದ ಇದಕ್ಕೆಲ್ಲ ಉತ್ತರ ಕೇಳಿ, ನೀವ್ ಹೇಳ್ಬೇಡಿ. ನೀವು ನನ್ನ ಮೊದಲನೇ ಪ್ರಶ್ನೆ ಕೇಳಿಸ್ಕೊಂಡ್ಲ ಅಂತ ಭಾವಿಸ್ತೀನಿ. ನನ್ನ ಫಸ್ಟ್ ಪ್ರಶ್ನೆನೇ ಇದಾಗಿತ್ತು. ಯಾಕಂದ್ರೆ ಸದಾನಂದ ಗೌಡರು ಇದೇ ವಿಚಾರವಾಗಿ ಮಾತಾಡಿದ್ರು. ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಹಿರಿಯರನ್ನ ಸೈಡ್ಗೆ ಇಟ್ಟು ಕಾರ್ಯಕರ್ತರಿಗೆ ಅಂತೇಳಿ ಟಿಕೆಟ್ ಕೊಟ್ಟು ಕೈ ಸುಟ್ಕೊಂಡಿದ್ರು ಅಂತೇಳಿ ಸದಾನಂದ ಗೌಡರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಮತ್ತೆ ಅದೇ ರಿಪೀಟ್ ಆಗುತ್ತಾ ಅಂತ ನಂದು ಅದೇ ಪ್ರಶ್ನೆ ಆಗಿತ್ತು. ಇರ್ಲಿ, ಬರ್ತೀನಿ. ಈ ಸಲ ಕೈ ಕಾಲು ಎಲ್ಲ ಸುಟ್ಕೊಳ್ತಾರೆ. ಇಲ್ಲ, ಕೋಲಾರ ಶಮನ ಆಯ್ತು ಅಂದ್ರಲ್ಲ, ಅದ್ರ ಬಗ್ಗೆ ಒಂದು ವಿಶೇಷವಾದ ಪ್ರಶ್ನೆ ಇದೆ. ಶಮನ ಒಂದ್ ಕಡೆಗೆ ಆಯ್ತು, ಮತ್ತೊಂದ್ ಕಡೆ ಏನು ಅಂತೇಳಿ ಉತ್ತರ ಪಡ್ಕೊಳ್ಳೋಣ. ನಾಗೇಂದ್ರ ಪ್ರಸಾದ್ ಅವರೇ, ಈಗ ಈ ಮೈತ್ರಿ ಏನೋ ಮಾಡ್ಬಿಟ್ರಿ, ಇಬ್ರಿಬ್ರು ನಾಯಕರು ಕೂಡ ಎರಡೆರಡು ಪಕ್ಷದ ಶಾಲ್ ಹಾಕೊಂಡು ಇವತ್ತು ಫೋಟೋ ಶೂಟ್ ಕೂಡ ನಡೆಸ್ಬಿಟ್ರು. ಆದ್ರೆ ಹಾಸನದಲ್ಲಿ ಪ್ರೀತಮ್ ಅಂತ ಒಬ್ರಿದ್ದಾರೆ, ಅವ್ರನ್ನ ಸಮಾಧಾನ ಮಾಡಿ ಆಯ್ತಾ ಅಂತ ಹೇಳಿ. ಹಾಗೆ ಮಂಡ್ಯದಲ್ಲಿ ಸುಮಲತಾ ಅಂತ ಒಬ್ರಿದ್ದಾರೆ, ಅವ್ರನ್ನ ಸಮಾಧಾನ ಮಾಡಿ ಆಯ್ತಾ ಅಂತ. ನೋಡಿ, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಅದಕ್ಕಿಂತ ಮೊದಲು ನೀವು ಈ ಒಳೆಯೇಟು ಅಂತಕ್ಕಂಥದ್ದಕ್ಕೆ ಹೇಳ್ಬಿಟ್ಟು ಆಮೇಲೆ ಇದಕ್ಕೆ ಉತ್ತರ ಕೊಡ್ತೀನಿ. ಒಂದು ನಿಮಿಷ ನನಗೆ ಅವಕಾಶ ಕೊಡಬೇಕು. ಮೊದಲನೇದಾಗಿ ಆಗಲೇ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ರು, ಕಾಂಗ್ರೆಸ್ ವಕ್ತಾರರಿಗೆ ಉತ್ತರ ಕೊಡಬೇಕಾಗ್ತದೆ. ಒಳೆಯೇಟು ಕೊಡೋದ್ರಲ್ಲಿ ಕಾಂಗ್ರೆಸ್ ಅವರು ಎಂಥ ನಿಸ್ಸೀಮರು ಅಂತಂದರೆ, ಶ್ರೀಮಾನ್ ದೇವೇಗೌಡರನ್ನ ಅನೇಕ ಪಕ್ಷಗಳು ಜಾತ್ಯತೀತ ನಿಲುವುಗಳನ್ನು ಇಟ್ಕೊಂಡ್ಬಿಟ್ಟು ಈ ದೇಶದ ಪ್ರಧಾನಿಗಳನ್ನ ಮಾಡ್ತಾರೆ. ಮಾಡಿದ 1 ವರ್ಷದ ಒಳಗಡೆ ದೇವೇಗೌಡರು ಏನೊಂದು ಒಳ್ಳೆ ಸರ್ಕಾರವನ್ನು ಕೊಡುವಂಥ ಸಂದರ್ಭದಲ್ಲಿ ಒಳೆಯೇಟು ಕೊಟ್ಬಿಟ್ಟು ಸನ್ಮಾನ್ಯ ದೇವೇಗೌಡರು ನಿಲ್ಲಿಸ್ತಾರೆ. ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿ ಮಾಡ್ತಾರೆ, ಜಾತ್ಯತೀತ ಪಕ್ಷಗಳು ಒಂದಾಗಬೇಕು ಅಂತೇಳಿ ಒಳೆಯೇಟು ಕೊಟ್ಬಿಟ್ಟು ಕುಮಾರಸ್ವಾಮಿ ನಿಲ್ಲಿಸ್ತಾರೆ. ಕಳೆದ ಚುನಾವಣೆಯಲ್ಲಿ MP ಚುನಾವಣೆಯಲ್ಲಿ ಮಂಡ್ಯದಲ್ಲಿ ನಿಖಿಲ್ ಅವ್ರನ್ನ ನಿಲ್ಲಿಸ್ಬಿಟ್ಟು ಒಳೆಯೇಟು ಕೊಡ್ತಾರೆ. ತುಮಕೂರಲ್ಲಿ ಶ್ರೀಮಾನ್ ದೇವೇಗೌಡರು ನಿಲ್ಲಿಸ್ಬಿಟ್ಟು ಒಳೆಯೇಟು ಕೊಡ್ತಾರೆ. ಇವ್ರಿಗೆ ಹೆಂಗೆ ಅಂತಂದರೆ, ಹಳೆ ಕಾಲದಲ್ಲಿ ಒಂದು ಗಾದೆ ಇದೆ, ಈ ಮದ್ದಾಕೋರು ಇರ್ತಾರೆ, ಅವ್ರಿಗೆ ಹೆಂಗೆ ಅಂತಂದರೆ ಅವ್ರ ಕೈಲಾಗೋದಿಲ್ಲ, ಯಾರಿಗಾದ್ರೂ ಒಬ್ರು ಮದ್ದಾಕಬೇಕು. ಯಾವ ಮಟ್ಟಿಗೆ ಮದ್ದಾಕಬೇಕು ಅಂತಂದರೆ, ಯಾರು ಸಿಕ್ಕಿಲ್ಲ ಅಂದರೆ ಕೊನೆಗೆ ಅವ್ರ ಮನೆಯವ್ರಿಗೆ ಮದ್ದಾಕೋತಾರೆ. ಅದು ಇವತ್ತು ಕೋಲಾರಲ್ಲಿ ನಡೀತಾ ಇರ್ತಕ್ಕಂಥದ್ದು. ಇವ್ರ ಇತಿಹಾಸ ಇದೇನೆ. ಇವ್ರು ಯಾವುದೇ ರೀತಿ ಜಾತ್ಯತೀತ ನಿಲುವುಗಳಿರ್ತಕ್ಕಂಥ ಪಕ್ಷಗಳನ್ನ ಮುಂದುವರೋದಕ್ಕೆ ಇವ್ರಿಗೆ ಸಹಿಸೋದಿಲ್ಲ. ನಂಬರ್ 1. ನಂಬರ್ 2, ತಾವೇನು ಕೇಳಿದ್ದೀರಾ, ಒಂದು ಹಾಸನದ ಕೇಳಿದ್ದೀರಾ. ಹಾಸನದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆಗಳು ನಮಗೆ ಇದುವರೆಗೂ ಇಲ್ಲ. ಅವರು ಕೂಡ ನಮ್ಮ ಎರಡೂ ಪಕ್ಷಗಳು ಒಟ್ಟಾಗಿ ಇವತ್ತು ಬೆಂಗಳೂರು ನಗರ ಘಟಕದಲ್ಲಿ ನಿನ್ನೆ ನಾವು ಸನ್ಮಾನ್ಯ ನಮ್ಮ ದಕ್ಷಿಣದ ಲೋಕಸಭಾ ಒಂದು ಸಂಸದರು ಬಂದಂಥ ಸಂದರ್ಭದಲ್ಲಿ 28 ಕ್ಷೇತ್ರಗಳ ನಾವು ಪದಾಧಿಕಾರಿಗಳು ಒಟ್ಟಾಗಿ ಕೂಡಿ ಶ್ರೀಮಾನ್ ದೇವೇಗೌಡರು ಮತ್ತು ಕುಮಾರಣ್ಣ ಕೊಟ್ಟಿರ್ತಕ್ಕಂಥ ಆದೇಶದ ಪ್ರಕಾರ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಿಮ್ಮ ಜೊತೆಲಿ ಕೈ ಜೋಡಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದೀವಿ. ಮತ್ತು ತಾವೀಗೇನು ಹೇಳ್ತಿದ್ದೀರಾ ಮಂಡ್ಯ ವಿಚಾರದಲ್ಲಿ, ಇವತ್ತು